ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ಬದುಕಿನಲ್ಲಿ ಬಂದು ಹೋಗ್ತಾರೆ. ಆದರೆ ಕೆಲವು ಜನ ಕೊನೆಯವರೆಗೂ ಮನದಾಳದಲ್ಲಿ ಉಳಿತಾರೆ. ರಕ್ತ ಸಂಬಂಧಿಗಳೇ ಇರಬೇಕಂತೇನಿಲ್ಲ. ರಕ್ತ ಹಂಚಿಕೊಂಡವರು ಕೆಲವು ಜನ. ಆದರೆ ಬದುಕು ಭಾಳ ದೊಡ್ಡದಿರ್ತದೆ. ಬದುಕಿನ ಪ್ರಯಾಣ ಭಾಳ ದೊಡ್ಡದಿರ್ತದೆ. ಈ ಪ್ರಯಾಣದಲ್ಲಿ ನಮ್ಮ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟು ಹೆಗಲು ಕೊಟ್ಟು ನಡೆದಂಥ ನಮ್ಮ ಮಿತ್ರರಾಗಿ ನಮ್ಮ ಜೀವನದಲ್ಲಿ ಬರ್ತಾರೆ, ಸಹೋದರರಾಗಿ ನೆಲೆಸ್ತಾರೆ. ಅಗಾಧವಾದಂಥ ಒಂದು ಪ್ರೀತಿ, ವಿಶ್ವಾಸ, ಚಿರಸ್ಥಾಯಿಯಾಗಿ ಅವರು ಉಳಿತಾರೆ ನಮ್ಮ ಮನದಲ್ಲಿ. ಅದು ಅದ್ಭುತವಾಗಿರುವಂಥ ಒಂದು ಸಂಬಂಧ. ಆ ಸಂಬಂಧವನ್ನು ಹೇಗೆ ನಾವು ಅದನ್ನು ವರ್ಣನೆ ಮಾಡಬೇಕನ್ನೋದು ಕೂಡ ಶಬ್ದಗಳು ಕೂಡ ಕಡಿಮೆ ಆಗ್ತದೆ. ಶಬ್ದಕ್ಕೂ ನಿಲುಕದೇ ಇರುವಂಥ ಆ ಭಾವನೆ, ಆ ಭಾವನಾತ್ಮಕವಾಗಿರುವ ಸಂಬಂಧ, ಅದು ಬಹುತೇಕವಾಗಿ ದೈವಿಕ ಸಂಬಂಧ ಅಂತ ನನಗನ್ನಿಸ್ತದೆ. ದೇವರೇ ಸೃಷ್ಟಿ ಮಾಡಿ ಅಂಥ ಒಂದು ಸಂಬಂಧ ನಂದು ಶ್ರವಣನ ಮ್ಯಾಗಿದೆ. ದೈವಿಕವಾಗಿ ಸೃಷ್ಟಿಯಾಗಿರಬೇಕು. ಅವರು ಮೊದಲು ಕುಂದಗೋಳ ತಾಲೂಕಿನ ಶಾಸಕರಾದ ಸೇವಳಿಯ ಜೊತೆಗಿದ್ದರು. ಕುಂದಗೋಳ ತಾಲೂಕಿನ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿದಾಗ ಎಷ್ಟೋ ಸತಿ ಸೇವಳಿಯವ್ರ ಪರವಾಗಿ ಇವರೇ ಮಾತಾಡ್ತಿದ್ರು. ಸೇವಳಿ ನಿನ್ನ ಮಾತಾಡ್ಬಿಡಪ್ಪ ಅಂತ. ಪ್ರಾರಂಭ ದಿನಗಳಲ್ಲಂತೂ ಇವರೇ ಮಾತಾಡ್ತಿದ್ರು. ನನಗೆ ಒಮ್ಮೊಮ್ಮೆ ಕನ್ಫ್ಯೂಸ್ ಆಗ್ತಿತ್ತು. ನಮ್ಮಲ್ಲಿ ಆಮೇಲೆ ಅವ್ನು ಗೊತ್ತಾದ ನಾವು ಶಿವಳಿಗೆ ಇವನು ಬಿಟ್ಟರೆ ಇವನೇ ಮೇಲೆ ಇವನ ಕಡೆಯಿಂದನೇ ಮಾತು ಕಲಿತು, ಭಾಷಣ ಕಲಿತು, ಇವನೇ ಕಲಿಸಿದವ. ಆಮೇಲೆ ಅವನು ಭಾಳ ಚಲೋ ಮಾತಾಡಕ್ಕೆ ನಮ್ಮ ಶಿವಳಿ. ಒಂದು ಮ್ಯಾಗೇರಿಯ ಗುರುತು ಪರಿಚಯ. ಆದರೆ ಈ ಶಿಗ್ಗಾಂವ್ ತಾಲೂಕಿಗೆ ನಮ್ಮೆಲ್ಲ ಹಳ್ಳಿ ಸೇರಿದಾಗ, ನಾನು ಶಾಸಕನಾದಾಗ ಭಾಳ ಹತ್ತಿರ. ನಾನು ಭಾಳಸ್ತಿ ಅವ್ರಿಗೆ ಶಿವಳಿ ಅಂತಲೇ ಕರಿತಿದ್ದೆ ಮೊದಲು, ಆಮೇಲೆ ಮ್ಯಾಗೇರಿ ಅಂತ ಕರಿತಿದ್ದೆ. ಇನ್ನು ಕೆಲವರು ಇವನು ಹಾಲು ಮತಕ್ಕೆ ಸೇರಿದವನು ಅಂತಿದ್ರು. ಯಾಕಂದ್ರೆ ಶಿವಳಿ ಕೂಟಾಗ ಓಡಾಡಿ ಒಮ್ಮೆ ಏನಾಗ್ತದೆ ಅಂತಂದ್ರೆ, ಈ ಆಕಳ ಕರುಗಳು ಕುರಿ ದೊಡ್ಡಾಗಿರ್ತಂದ್ರೆ ಅವು ಕುರಿ ಅಂತ ತಿಳ್ಕೊತಾರೆ. ಹಂಗೆ ಶಿವನದ ಮ್ಯಾಗೇರಿನ ಹಾಲು ಮತಕ್ಕೆ ಸೇರಿದವರು ಅಂತ ತಿಳ್ಕೊಂಡಿದ್ದೆ. ಅದೇನು ತಪ್ಪೇನಿಲ್ಲ ನನ್ನ ಪ್ರಕಾರ. ಹಾಲು ಮತದ ಸಮಾಜದ ಜೊತೆಗೆ ಭಾಳ ಆತ್ಮೀಯವಾದಂಥ ಸಂಬಂಧ ಇವನು. ಇಲ್ಲಿ ನಾನು ಶಾಸಕ ಆಗಿಂತ ಮುಂಚೆ ಇವ್ರ ಹಾವಳಿ ಮಾಡಿತ್ತು. ಕನ್ನಡ ರಕ್ಷಣಾ ವೇದಿಕೆ, ಕನ್ನಡ ಸಂಘಟನೆ, ಅದು ಇದು ಅನ್ಕೊಂತ ಹಂಗಾಗಿ ದಿವಸ ಒಂದು ಸ್ಟ್ರೈಕ್ ಮಾಡೋದು. ಇಲ್ಲಿ ಶಶಿ ಇಲ್ಲೇ ಅಂತ ಇದೆಲ್ಲ ಕುಂತಿದ್ದೆಲ್ಲ ಇರ್ತವೆ. ಉಗ್ರ ಪ್ರತಾಪಿಗಳನ್ನು ಹುಟ್ಟಕ್ಕಿದ್ದ. ನಾ ಬಂದ ಮೇಲೆ ಅವೆಲ್ಲ ಉಗ್ರ ಪ್ರತಾಪಿಗಳೆಲ್ಲ ತಲೆಗ. ಯಾಕಂದ್ರೆ ಅವ್ರಿಗೆ ನಾಯಕತ್ವ ಕೊಟ್ಟೆ, ನೀವು ಮಾಡಲಿಲ್ಲ.
ನೀ ಹಂಗೆ ಅನ್ಬೇಕು, ನಾನು ಹಿಂಗೆ ಅನ್ಬೇಕು. ಭಾಳ ಜನ ಶಿಷ್ಯರನ್ನು ಹುಟ್ಟಾಕಿದೆ. ಸಾಹಿತ್ಯಿಕವಾಗಿ, ಪೌರಾಣಿಕವಾಗಿ, ರಾಜಕೀಯವಾಗಿ, ಸಂಗೀತಕವಾಗಿ ಎಲ್ಲ ಕಡೆ ಶಿಷ್ಯರು. ಇನ್ನೊಂದು ಮ್ಯಾಗಝಿನ್ ನಾನು ನೋಡಿದೆ, ಅವರ ಬದುಕು ಭಾಳ ವರ್ಣಮಯ. ಜೀವನ ಉತ್ಸವ, ಅದ್ಭುತವಾದಂಥ ಜೀವನ ಉತ್ಸವ. ಒಂದು ದಿವಸನೂ ಮ್ಯಾಗರಿ ಬೇಜಾರಾಕ್ಕೊಂಡು ಕೆಲಸದ ಇಲ್ಲೇ ಇಲ್ಲ. ನಮ್ಮ ಪುಟ ಬರವ, ಭಾಷಣ ಮಾಡವ, ಸ್ಟೇಜ್ನಾಗ ಹಾಕಿ ಭಾಷಣ ಮಾಡವ, ಹೋಗೋದು. ಅಲ್ಲಿ ಮುಂದೆ ಅದರ ಊರಿಗೆ ಕಾರ್ಯಕ್ರಮ ಇದ್ದಾಗ ಅಲ್ಲಿ ಭಜನೆ ಇತ್ತಂದ್ರೆ ತಾನು ಕೂತ್ಕೊಂಡು ಭಜನೆ ಬರ್ಸಕ್ಕೆ. ಆ ಮುಂದಿನ ಊರಿನಾಗ ಯಾವ್ದಾರ ಸಂಗೀತ ಕಾರ್ಯಕ್ರಮ ಹಾರ್ಮೋನ್ ಇತ್ತಂದ್ರೆ ಹಾರ್ಮೋನ್ ಬರ್ಸವ, ತಬಲಾ ಬರ್ಸವ. ದೇವಿ ಪುರಾಣ ಇತ್ತಂದ್ರೆ ನಮ್ಮ ಪುಟಕ್ಕೆ ಬಂದ ಅವನು ನಮ್ಗಿಂತ ಮುಂಚೆ ಹೋಗಿ ದೇವಿ ಪುರಾಣ ಮಾಡೋ, ಇಲ್ಲ ನಮ್ಮ ಕಳಿಸಿ ದೇವಿ ಪುರಾಣ ಮಾಡವ. ಅದ್ಭುತವಾದಂಥ ಕಲೆ, ಅದು ದೇವರು ಕೊಟ್ಟಿರುವಂಥದ್ದು, ದೇವರು ಕೊಟ್ಟವರ. ಸರಸ್ವತಿ ಅವನ ನ್ಯಾಲಿಗೆ ಮೇಲೆ ಶಾಶ್ವತ ಉಳ್ಕೊಂಡ್ಬಿಟ್ಟ, ಶಾಶ್ವತ ಉಳ್ಕೊಂಡ್ಬಿಟ್ಟ. ಏನು ಅದ್ಭುತವಾಗಿರುವಂಥ ಮಾತು. ಇತ್ತೀಚೆಗೆ ಅವನು ರಾಜ್ಯಕ್ಕೆ ಪ್ರಸಿದ್ಧಿಯಾಗಿದೆ. ಭಾಳ ಜನ ಇವನಿಗೆ ನಾನು ರಾಜ್ಯ ಪ್ರಶಸ್ತಿ ಕೊಟ್ಟಾಗ ಇವ್ರು ಯಾರು ಅಂತೀನಿ, ಈಗ ಯಾರು ಕೇಳೋದಿಲ್ಲ. ಯಾಕಂದರೆ ರಾಜ್ಯ ಪ್ರಶಸ್ತಿಗೆ ಮೀರಿ ಇರುವಂಥ ಒಂದು ಪ್ರತಿಭೆ ನಮ್ಮ ಶಿವಾನಂದ ಮ್ಯಾಗೇರಿ. ಮತ್ತು ಚಾರಿತ್ರ್ಯವಂತ, ನೀತಿವಂತ, ಅನ್ಯರಿಗೆ ಅನ್ಯಾಯ ಮಾಡುವಂಥ ಪ್ರವೃತ್ತಿ ಇಲ್ಲ. ಇತರರಿಗೆ ಹಳೆಯಲು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಲು ಬೇಡ, ಇತರ ಹಳೆಯಲು ಬೇಡ ಅಂತೇನು ಬಸವಣ್ಣ ಹೇಳ್ಯಾನ. ಅದೇ ರೀತಿ ಅವನು ಸಹಜವಾಗಿ ನಡ್ಕೊಂಡು ಬಂದಾನೆ. ಬಡತನದಿಂದ ಬಂದಾನ. ಬಡತನದಿಂದ ಬಂದರೂ ಕೂಡ ಅವನ ಬುದ್ಧಿಶಕ್ತಿಗೆ, ಅವನ ಕ್ರಿಯಾಶೀಲತೆಗೆ, ಅವನ ಬದುಕಿನಲ್ಲಿ ಎಂದೂ ಕೂಡ ಬಡತನ ಇರಲಿಲ್ಲ. ಅದ್ಭುತವಾದಂಥ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ, ಪ್ರತಿಭೆ ಶ್ರೀಮಂತಿಕೆ. ಪ್ರತಿಭೆ ಯಾರಪ್ಪನ ಆಸ್ತಿ ಅಲ್ಲ, ಪ್ರತಿಭೆ ಯಾರಪ್ಪನ ಆಸ್ತಿ ಅಲ್ಲ. ಅತ್ಯಂತ ಹಳ್ಳಿಯಲ್ಲಿ ಓದಿದ ಇರುವಂಥ ಹಲವಾರು ಜನ ಪ್ರತಿಭಾವಂತರಿದ್ದಾರೆ. ರೈತರು ಭಾಳ ದೊಡ್ಡ ಪ್ರತಿಭಾವಂತರು. ರೈತರ ಒಕ್ಕಲಿಗರ ಹಾಡು ಹಾಡ್ತಾರೆ, ಬಿತ್ತುವಾಗ ಹುತ್ತುವಾಗ. ಹೆಣ್ಮಕ್ಳು ಬಿಸಿಕಲ್ಲಿ ಹಾಡು ಹಾಡ್ತಾರೆ. ಏನು ಅದ್ಭುತವಾಗಿ ಹಾಡ್ತಾರೆ, ಎಷ್ಟು ಅರ್ಥಮಯವಾಗಿ ಹಾಡ್ತಾರೆ. ಎಲ್ಲಿ ಹೋಗಿದ್ದಪ್ಪ? ಊಟಕ್ಕೆ ಹೋಗಿದ್ದಲ್ಲಿ ನಿನ್ನ ನೆನೆಸಿದ್ದೆ. ಮ್ಯಾಗೇರಿಯ ಪ್ರತಿಭೆ ಎಲ್ಲೈತಪ್ಪ ಅಂತ ಹುಡುಕಾಕತ್ತಿದ್ದೆ. ಹಾಂ, ಇಲ್ಲೇ ಇದೆಯಾ? ನಿನ್ನ ಪ್ರತಿಭೆ ಅವನ ಬಂದು ಗುರುತಿಸಿದ್ದೆ. ಬಾ. ಕೆಲವರು ಇರಲಿಲ್ಲ, ಅದು ನಮಗೂ ಸಮಾಧಾನ ಇರಲಿಲ್ಲ. ಬಹಳ ಅದ್ಭುತವಾಗಿರುವಂಥ ಒಂದು ಜ್ಞಾನ ಶಿವಾನಂದ ಮ್ಯಾಗೇರಿಯಲ್ಲಿ. ಅದೇ ಒಂದು ಭಂಡಾರ. ಮತ್ತು ಅವನಿಗೆ ಮಡಿವಂತಿಕೆ ಇಲ್ಲ. ಆ ಜಾತಿ ಈ ಜಾತಿ ಅಲ್ಲಿ ಹೋಗ್ಬೇಕು ಬಿಡಬೇಕು ಅಂತ. ಸತ್ರು ನಾ, ಕೆಟ್ಟರು ನಾ, ದೇವಿ ಇದ್ರು ನಾ, ದೇವತಾ ಇದ್ರು ನಾ, ಅದೇನು ಅದ್ಭುತವಾಗಿರುವಂಥ ಒಂದು ಶಕ್ತಿ. ಮತ್ತು ಈ ತಾಲೂಕಿನಲ್ಲಿ ಏನೇನು ಕೆಲಸ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ನನಗಿಂತ ಜಾಸ್ತಿ ಅವನಿಗೆ. ಒಮ್ಮೆ ಯಾವ್ದಾರ ಭಾಷಣದಾಗ ಹೇಳ್ಬೇಕಂತ ನನಗೆ ಅಷ್ಟೇ ಆಗತ್ತೆ, ಇದು ಮಾಡ್ಯಾವ ಅಷ್ಟು ನೆನಪಿಟ್ಟು ಅವ್ನು ನಮ್ಮ ಕೆಲಸದ ಬಗ್ಗೆ, ನನ್ನ ಬಗ್ಗೆ ಭಾಳಷ್ಟು ಪ್ರೀತಿಯಿಂದ ಮಾತಾಡಿದ್ದಾನೆ, ಅಭಿಮಾನದಿಂದ ಮಾತಾಡಿದ್ದಾನೆ, ಸತ್ಯವನ್ನು ನಿರ್ಬಿಡಿಯಾಗಿ ಹೇಳಿದ್ದಾನೆ. ಒಂದು ರೀತಿಯಲ್ಲಿ ಅವನು ಇಷ್ಟು ವರ್ಷ ನಮ್ಮ ಬಗ್ಗೆ ಮಾತಾಡಿರುವಂಥದ್ದು ಜನರ ಮನದಲ್ಲಿ ಉಳಿಯೋ ರೀತಿಯಲ್ಲಿ ಅವನು ನಡ್ಕೊಂಡಿರುವಂಥದ್ದು ನೋಡಿದಾಗ ನನಗೆ ಅನ್ನಿಸ್ತದೆ, ಈ ಮ್ಯಾಗೇರಿಯ ಋಣದಲ್ಲಿ ನಾನಿದ್ದೇನೆ ಅಂತ ಅನ್ನಿಸ್ತದೆ. ಯಾರು ಮಾಡೋದಿಲ್ಲ ಈಗಿನ ಕಾಲದಲ್ಲಿ, ಒಬ್ರಿಗಿನ್ನೊಬ್ರು ಮಾಡೋದಿಲ್ಲ. ಎದ್ದು ಬಂದು
ಮಾತನಾಡಿದರೆ ಏನು ಲಾಭ ಐತೆ ಅನ್ನೋದನ್ನು ಚಿಂತನೆ ಮಾಡುವಂಥ ಕಾಲ ಇದೆ. ಭಾಳ ಅನುಮಾನಪೂರ್ವಕವಾಗಿ ಮಾಡಿದ ಒಂದು ಋಣದಲ್ಲಿ ನಾವಿದ್ದೇವೆ. ಬಹುತೇಕವಾಗಿ ಆ ಋಣ ತೀರ್ಸೋಕ್ಕೆ ನಂಗೆ ಸಾಧ್ಯ ಇಲ್ಲ, ಅಷ್ಟು ಅದಕ್ಕೆ ಹೇಳಿದ್ನಲ್ಲ, ಕೆಲವೊಂದು ಸಂಬಂಧ ಅದನ್ನು ಮಾಡಬೇಕಂದ್ರೂ ಆಗೋದಿಲ್ಲ, ಅದು ಸಹಜವಾಗಿ ಆಗ್ತದೆ. ಅತಿ ಹೆಚ್ಚು ಸಮಯ ಕಳಿಬೇಕು ಅನ್ನಿಸ್ತದೆ. ಕಳೆಯೋಕ್ಕಾಗಿಲ್ಲ, ಅದು ಬೇರೆ ವಿಚಾರ. ಆದರೆ ಅವನ ಜೊತೆಗೆ ಹೆಚ್ಚು ಸಮಯ ಕಳಿಬೇಕು ಅನ್ನಿಸ್ತಿರ್ತದೆ. ಅಂತ ಒಂದು ವ್ಯಕ್ತಿತ್ವ ಹೊಂದಿದೆ. ಸ್ಥಾನಮಾನದಿಂದ ವ್ಯಕ್ತಿ ದೊಡ್ಡವನಾಗೋದಿಲ್ಲ, ಸ್ಥಾನಮಾನದಿಂದ ದೊಡ್ಡವನಾಗೋದಿಲ್ಲ, ನಮ್ಮ ನಡೆ ನುಡಿಯಿಂದ ನಾವು ದೊಡ್ಡವ. ಈಗ ತಾವೆಲ್ಲ ಈಗಲೂ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತೀರಿ. ನಾನು ಬಹುತೇಕವಾಗಿ ಶಾಸಕ ಅಥವಾ ಮಂತ್ರಿ ಅಥವಾ ಮುಖ್ಯಮಂತ್ರಿ ಇದ್ದಾಗಿಂತ ಅತಿ ಹೆಚ್ಚು ಪ್ರೀತಿ ಈಗ ನನಗೆ ಸಿಗ್ತಾ ಇದೆ, ಎಲ್ಲ ಹೋದಲ್ಲೂ ಕೂಡ. ಮೊದಲೆಲ್ಲ ಬಂದಾಗ ಸಾಹೇಬ್ ಬಂದಾರ ಅಂತಂದ್ರೆ ಹಗಲಲ್ಲೇ ಬರ್ತಿದ್ದೆ, ಸಾಹೇಬ್ ಬಂದಾರ ಅಂತಿದ್ರು, ಕೆಲಸ ಕಾರ್ಯಗಳು ಮಾತಾಡ್ತಿದ್ವಿ, ಹೋಗ್ತಿದ್ವಿ. ಈಗ ಭಾಳ ಜನ ನೋಡ್ತೀನಿ, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಯಾರಿರ್ಬೋದು, ಬಂದು ಒಂದು ನಿಮಿಷ ಸುಮ್ಮನೆ ನಿಲ್ತಾರೆ, ಆಮೇಲೆ ಮಾತಾಡ್ತಾರೆ. ಆ ಒಂದು ನಿಮಿಷದಲ್ಲಿ ನನ್ನ ಕಣ್ಣು ಅವ್ರ ಕಣ್ಣು ಒಬ್ಬರೊಬ್ಬರು ನೋಡಿದಾಗ ಸಾವಿರಾರು ನೆನಪುಗಳು, ಸಾವಿರಾರು ಮಾತುಗಳು ಆ ಒಂದು ಅರ್ಧ ನಿಮಿಷದಲ್ಲಿ ಆಗೋದು. ಅದು ಅದ್ಭುತವಾಗಿರುವಂಥ ಒಂದು ಸಂಬಂಧ. ಪ್ರೀತಿ ವಿಶ್ವಾಸ ಮನುಷ್ಯನ ಸಹಜವಾಗಿರುವಂಥ ಗುಣ. ಅದನ್ನು ಬಿಟ್ಟು ನಾವು ಭಾಳ ವ್ಯಾವಹಾರಿಕವಾಗಿ ನಮ್ಮ ಬದುಕನ್ನು ನಡೆಸ್ತೀವಿ. ನಮ್ಮ ಬದುಕಿನಲ್ಲಿ ನಮ್ಗೆ ಆಯ್ಕೆ ಇದೆ. ಲಾಭ ನಷ್ಟ ನಾವು ಆಯ್ಕೆ ಮಾಡಬೇಕಾ, ಲಾಭ ಆಗುತ್ತೋ ನಷ್ಟ ಆಗುತ್ತೋ, ಅಥವಾ ಪಾಪ ಪುಣ್ಯ ಆಯ್ಕೆ ಮಾಡಬೇಕು. ಇದು ನಮ್ಮ ಕೈಯಲ್ಲಿದೆ. ಯಾರಿಗೂ ನಷ್ಟ ಬೇಕಾಗಿಲ್ಲ, ಲಾಭ ಬೇಕು ನಿಜ. ಲಾಭದಲ್ಲಿಯೂ ಕೂಡ ಪುಣ್ಯ ಗಳಿಸುವಂಥ ಶಕ್ತಿ, ಯುಕ್ತಿ ಪ್ರತಿಯೊಬ್ಬರಲ್ಲಿ ರೂಢಿಸ್ಕೊಂಡಾಗ ಆ ಮನುಷ್ಯ ಪರಿಪಕ್ವ ಆಗ್ತಾನೆ. ಮ್ಯಾಗೇರಿ ಅಂತೂ ಲಾಭ ನಷ್ಟದಾಗ ತಲೆನೇ ಕೆಡಿಸ್ಕೊಂಡಿಲ್ಲ, ಅವ್ನ ಸಮಯ ಇಲ್ಲ. ಪಾಪ ಪುಣ್ಯದೊಳಗೆ ಸಿಕ್ಕೊಂಡ್ಬಿಟ್ಟದಾನೆ. ಬರೀ ಪುಣ್ಯ ಗಳಿಸೋದ್ರಾಗ ಅತಿ ಹೆಚ್ಚು ಪುಣ್ಯ ಗಳಿಸೀನಿ, ಲಾಭ ಗಳಿಸಲಿಕ್ಕಿಲ್ಲ. ತಕ್ಕ ಮಟ್ಟ ಲಾಭ ಆಗೈತಿ, ಇಲ್ಲ ಅಂತ ನಾನು ಅನ್ನೋಂಗಿಲ್ಲ. ಆದರೆ ಎಷ್ಟಾಗಬೇಕು ಅಷ್ಟಾಗಿಲ್ಲ. ಅದರ ಪುಣ್ಯ ಮಾತ್ರ ಇಡೀ ನಮ್ಮ ಶಿವಗಾಂವ ಕ್ಷೇತ್ರಕ್ಕೆ ಹಂಚುವಷ್ಟು ಪುಣ್ಯ ನೀವು ಒಬ್ಬನಾಗಬೇಕು. ಅಷ್ಟು ಪುಣ್ಯವಂತರಿದೆಯಾ? ಪುಣ್ಯವಂತ, ಭಾಗ್ಯವಂತ, ಹೃದಯವಂತ ನಮ್ಮ ಶಿವನನ್ನಾಗೆ. ಅವನನ್ನು ತ್ರಾಸಬದ್ಧವಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ. ನಾವು ಭಾಳ ಪ್ರಯತ್ನ ಮಾಡಿದ ದಾರ್ಯಾಗ ಏನು ಇವತ್ತು ಅವ್ನು ವೈರು ಹೊಳ್ಳಿ ಹೇಳಬೇಕು ಅಂತೀನಿ, ಅದು ಸರಿಯಾಗಿ ಸೆಟ್ ಆಗಿಲ್ಲ. ಅವನು ನನಗಾಗುತ್ತಲ್ಲ, ಅವನಿಗಂತೂ ಎಲ್ಲ ಗೊತ್ತಿರುತ್ತೆ. ಅಲ್ಲಿ ನೀವು ಹುಟ್ಟ ಹೆಂಗೆ ಇದ್ದು ನಾನು ಈಗ ಚಲೋ ಹಾಡ್ದೀನಿ. ಹಾಂ, ಒಳ್ಳೆಯ ಸರಸ್ವತಿ ಪುತ್ರನ ಹಾಡ್ಬಿಟ್ಟು ಅಡ್ಡಿಲ್ಲ. ಇಡೀ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ನಾಡಿಗೆ ಹೆಸರು ಬರುವಂಥ ಮಗನ ನಡೆದಿದ್ದಿ. ನೀನು ಕೂಡ ಪುಣ್ಯವಂತ ಅಂತ ಹೇಳ್ತೀನಿ. ಮದುವೆ ಮಾತುಗಳು ಹಾಗೆ ಮುಂದುವರಿತಾವು. ಊಟದ ಸಮಯ ಆಗಿದೆ. ಏನು ಮಾಡಿಸಿಪ್ಪ? ಮದುವೆಗೆ ಮಾಡಿಸಿ. ಎಲ್ಲರೂ ಕೂಡಿ ಅವನ ಸವಿ ನೆನಪಿನಲ್ಲಿ ಗೋಧಿ ಉಗ್ಗಿ ಊಟ ಮಾಡೋಣ. ಎಲ್ಲರೂ ಒಕ್ಕಟ್ಟಾಗಿರೋಣ, ಒಂದಾಗಿರೋಣ, ಅಣ್ತಮ್ಮರಾಗಿರೋಣ, ಚೆಂದಾಗಿರೋಣ. ಭೂಮಿಗೆ ಬಂದಾಗ ಏನೂ ತೊಗೊಂಡು ಹೋಗೋದಿಲ್ಲ, ತೊಗೊಂಡು ಬಂದಿಲ್ಲ, ತೊಗೊಂಡು ಹೋಗುವಾಗ ಏನೂ ತೊಗೊಂಡು ಹೋಗೋದಿಲ್ಲ. ನನ್ನ ಸ್ಥಾನಮಾನ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೇನೆ. ನಾನು ಇದರ ಅರಿವಿನಿಂದ ನಾನು ಬದುಕ್ತಾ ಇದ್ದೇನೆ. ಭಾಳ ಚಲೋ ಅನ್ನಿಸ್ತೈತಿ. ಎಷ್ಟು ಮನಸ್ಸು ಹಗರ ಆಗ್ತೈತೆ ಅಂತಂದ್ರೆ, ನೀವು ಮನಸ್ಸಿನಾಗ ಎಷ್ಟು ತುಂಬ್ಕೊತೀರಿ ಅಷ್ಟು ಭಾರ ಆಗ್ತದೆ. ಎಷ್ಟು ನೀವು ಕಡಿಮೆ ಮಾಡ್ಕೊತ ಬರ್ತೀರಿ ಅಷ್ಟು ಆರಾಮ ಇರ್ತದೆ. ಮೊದಲು ವಿಚಾರ ಮಾಡೋಕ್ಕೆ ಸಮಯ ಇರ್ತಿರ್ಲಿಲ್ಲ, ಈಗ ಸಮಯ ಐತಿ. ಈಗ ಭಾಳ ವಿಚಾರ ಮಾಡ್ತಿರ್ತೀನಿ. ನಡೆದ ಬಂದ ದಾರಿ, ಎಲ್ಲಿ ಎಡಿಬಿದ್ವಿ, ಎಲ್ಲಿ ಎದ್ವಿ, ಹೆಂಗೆ ಬಿದ್ವಿ,
ಏನಾಯಿತು ಏನಿಲ್ಲ ಹಾಂ ಮಜಾ ಆಯ್ತು. ನಾನು ಬರೆಯಕತ್ತೀನಿ ನಗರಿ ಹಾಂ ನಾನು ಬರಿತಿದ್ದೆ. ಮೊನ್ನೆ ದಿಲ್ಲಿ ಒಳಗೆ 3 ಗಂಟೆಗೆ ಎಚ್ಚರ ಬಿಡ್ತು. ಎಚ್ಚರಾಗಿ ನಿದ್ದೆ ಬರಲಿಲ್ಲ. ಏನು ಮಾಡೋದು ಅಂತೇಳಿ ಪೆನ್ನು ಒಂದು ಬುಕ್ ತೊಗೊಂಡು ಬರೋಕ್ಕೆ ಶುರು ಮಾಡಿ ರಾತ್ರಿ 3ರಿಂದ ಬೆಳಗಿನ 6 ಗಂಟೆವರೆಗೂ ಬರ್ದೇನೆ. ಈಗ ಇನ್ನು ಎಚ್ಚರ ಆದಾಗ ಒಂದು ಬರಿಬೇಕು ಅಂತಂದು ತೀರ್ಮಾನ ಮಾಡಿ. ಬದುಕಿನಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಇರ್ತೈತಿ. ಈ ಬಿಸ್ನೆಸ್ನಾಗ ಬ್ಯಾಲೆನ್ಸ್ ಶೀಟ್ ಇರ್ತೈತಿ. ಈಗ ಯಾರಿಗೆ ಗೊತ್ತಿತ್ತು? ನಮ್ಮ ಶಂಕರಗೌಡ ಗೊತ್ತಿತ್ತು ಬ್ಯಾಲೆನ್ಸ್ ಶೀಟ್ ಅನ್ನೋದು. ನಮ್ಮ ಶೆಟ್ರಿಗೆ ಗೊತ್ತಿತ್ತು. ಗಂಗಣ್ಣಗೆ ಅರ್ಧಂಬರ್ಧ ಗೊತ್ತಿಲ್ಲ, ಪೂರ್ತಿ ಗೊತ್ತಿಲ್ಲ. ನಾವು ಅದ ಬ್ಯಾಲೆನ್ಸ್ ಶೀಟ್ನಾಗ ಏನಪ್ಪ, ಎಷ್ಟು ಬಂತು, ಎಷ್ಟು ಖರ್ಚಾಯಿತು, ಎಷ್ಟು ಹೋಯ್ತು, ಎಷ್ಟು ಲಾಭ. ಬದುಕಿಂದ ಒಂದು ಬ್ಯಾಲೆನ್ಸ್ ಶೀಟ್ ಇರ್ತದೆ. ನಾವು ಹುಟ್ಟಿದ ತಕ್ಷಣ ನಾವು ಓಡಾಡೋದಿಲ್ಲ, ಓಡಾಡ್ಕೊಂಡು ಹುಟ್ಟಿದ್ವು. ನಿಂದ್ರಕ್ಕೆ ಬರೋದಿಲ್ಲ, ಕುಂದ್ರಕ್ಕೆ ಬರೋದಿಲ್ಲ. ತಂದೆ ತಾಯಿ ಅಣ್ಣ ತಮ್ಮಂದಿರು ಅತ್ತಂಗಿಯರು ಸಹಾಯ ಮಾಡ್ತಾರೆ, ಮುಂದೆ ಮಿತ್ರರು ಸಹಾಯ ಮಾಡ್ತಾರೆ, ಗುರುಗಳು ಸಹಾಯ ಮಾಡ್ತಾರೆ. ಅದೆಲ್ಲ ನಮ್ಮ ಅಕೌಂಟ್ನಾಗ ಅದು ಸಾಲ ಕ್ರೆಡಿಟ್. ಅದಾದಮೇಲೆ ಅದನ್ನು ಉಪಯೋಗ ಮಾಡಿಕೊಂಡು ನಾವು ವಿದ್ಯೆ ಕಲಿತೇವೆ, ಯೌವನದಲ್ಲಿ ದುಡಿತೀವಿ, ಆ ಬಂಡವಾಳವನ್ನು ಹೆಚ್ಚು ಮಾಡ್ತೀವಿ. ಆಮೇಲೆ ಸಂಸಾರ, ಹೆಂಡತಿ, ಮಕ್ಕಳು ಸಾಕೋದು ಅದೆಲ್ಲ ಆಗುತ್ತೆ. ಅದೆಲ್ಲ ಆದಮೇಲೆ 60 ವರ್ಷ 65 ವರ್ಷ ಅವರ ಅನುಕೂಲ ತಕ್ಕಾಗೆ ಏನು ಸಮಾಜದಿಂದ ನಾವು ತೊಗೊಂಡಿರ್ತೀವಿ ಅದನ್ನು ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು. ಜೀವನದ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗಬೇಕು. ಅಂದಾಗ ನಮ್ಮ ಬದುಕಿನ ಸಾರ್ಥಕತೆ ಆಗ್ತದೆ. ಹಂಗೆ ಬಂದು ಹಂಗೆ ಹೋಗ್ತಾರೆ ಭಾಳ ಮಂದಿ, ಅದೇನು ಪ್ರಶ್ನೆ ಇಲ್ಲ. ಅವರು ಹೋಗ್ತಾರೆ, ನಾವು ಹೋಗ್ತೀವಿ. ಆದರೆ ಹೋಗುವಾಗ ನಮ್ಮ ಹೆಜ್ಜೆ ಗುರುತುಗಳನ್ನು ಬಿಡ್ಬೇಕಾದ್ರೆ ಬದುಕಿನ ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಆಗಬೇಕು. ಶಿವಾನಂದ ಮ್ಯಾಗೇರಿಯ ಅಕೌಂಟ್ನಲ್ಲಿ ನಾವು ಏನು ತೊಗೊಂಡಿದ್ದ ಅದಕ್ಕಿಂತ ಹೆಚ್ಚು ಕೊಟ್ಟನಿಗಾಗಲಿ. ಸಣ್ಣ ವಯಸ್ಸಿನ 53 ವರ್ಷಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್ ಆಗಿಬಿಟ್ಟಿತ್ತು ನಿಮ್ದೆಲ್ಲ. ಹೀಗಾಗಿ ಪುಣ್ಯ ಪ್ರಾಪ್ತಿಯಾಗಿದೆ. ಮುಂದಿನ ಒಳ್ಳೆಯ ದಿನಗಳು ಬರ್ತಾವೆ. ಕೆಲವ್ರಿಗೆ ಪ್ರಾರಂಭದಲ್ಲಿ ಒಳ್ಳೆಯ ದಿನ ಬರ್ತಾವೆ, ಹೇಳಿಲೆ ಹಾಗೆ ಕೈ ಮುಟ್ಕೊಂಡಿದ್ದೆ. ಕೆಲವ್ರಿಗೆ ಪ್ರಾರಂಭದಲ್ಲಿ ಒಳ್ಳೆಯ ದಿನ ಬರ್ತಾವೆ, ಆಮೇಲೆ ಹೋಗ್ಬಿಡ್ತಾವೆ. ಮಳೆ ಬಂದು ಮುಂಗಾರದಾಗ ಪ್ರಾರಂಭ ಬಂದು ಆಮೇಲೆ ಹೋಗ್ತಾವಲ್ಲ, ಹಂಗಾಗುತ್ತೆ. ಕೆಲವ್ರಿಗೆ ಕೊನೆಯದಾಗ ಒಳ್ಳೆಯ ದಿನ ಬರ್ತಾವೆ. ಪ್ರಾರಂಭದಾಗ ಸ್ವಲ್ಪ ಕಷ್ಟ ದಿನ ಬಂದ್ರೆ ಸಹಿಸೋ ಶಕ್ತಿ ಇರ್ತದೆ, ಕೊನೆಯ ದಿನಗಳಲ್ಲಿ ಬರಬಾರ್ದು. ಆದ್ದರಿಂದ ನಿನಗೆ ಈಗಾಗಲೇ ಪುಣ್ಯ ಪ್ರಾಪ್ತಿಯಾಗಿದೆ. ಕೊನೆ ದಿನಗಳು ಭಾಳ ಒಳ್ಳೆಯ ದಿನ ಬರ್ತಾವೆ. ಇನ್ನು ನಿನ್ನ ಕೀರ್ತಿ ಶಿಖರಕ್ಕೆ ಏರ್ತದೆ. ಕರ್ನಾಟಕ ಕನ್ನಡ ನಾಡಿನ ಜನರ ಹೃದಯದಲ್ಲಿ ಒಂದು ಸ್ಥಾನ ಉಳಿತಿದೆ. ಅದನ್ನೆಲ್ಲ ನಾವೆಲ್ಲರೂ ನೋಡಿ ಆನಂದ ಪಡ್ತೀವಿ. ಆ ದಿನಗಳು ದೂರ ಇರಲಿ, ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿರಲಿ ಅಂತ ಹಾರೈಸಿ ಮತ್ತೊಮ್ಮೆ ಮ್ಯಾಗೇರಿ ನನ್ನ ಜೀವನದ ಜೀವ ಗೆಳೆಯ, ಶಾಶ್ವತವಾಗಿ ಎಲ್ಲಿವರೆಗೂ ನನ್ನ ಉಸಿರು ಇರ್ತದೆ ಅಲ್ಲಿವರೆಗೂ ಅವನು ನನ್ನ ಮನದಾಳದಲ್ಲಿ ಜೀವಂತವಾಗಿ ಇರ್ತಾನೆ ಅನ್ನೋ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.